ಎಕ್ಸಸೈಸ್ 2.2 ಅಂದರೆ 9ನೇ ತರಗತಿಯ ಬಹುಪದೋಕ್ತಿ ಚಾಪ್ಟರಲ್ಲಿ ಬರುವಂಥ ಎಕ್ಸಸೈಸ್ 2.2ರಲ್ಲಿ 4ನೇ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೊ ಮೊದಲೇ ಪ್ರಶ್ನೆಯನ್ನು ನೋಡೋಣ. ಈ ರೀತಿಯಾಗಿದೆ. ನಾವೀಗ ಮೊದಲೇ ಪ್ರಶ್ನೆಯನ್ನು ನೋಡೋದಾದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಇದೆ. ಈ ಒಂದು ಪಾಲಿನಾಮಿಯಲ್ನ ಶೂನ್ಯತೆಯನ್ನು ಕಂಡುಹಿಡ್ಕೋಬೇಕು. ಸೊ ಇವಾಗ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಅಂತ ತೆಗೆದುಕೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು -5 ಎನ್ನುವಂಥದ್ದು ಈ ಒಂದು ಪಾಲಿನಾಮಿಯಲ್ನ ಶೂನ್ಯತೆ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆಯನ್ನು ಕೂಡ ನೋಡೋಣ. ಎರಡನೇ ಪ್ರಶ್ನೆ ಏನಿದೆ? ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಅಂತ ಇದೆ. ಸೊ ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ಅಂತ ತೆಗೆದುಕೋಬೇಕು. ಎಕ್ಸ್ ಈಕ್ವಲ್ ಟು ಪ್ಲಸ್ 5 ಎನ್ನುವಂಥದ್ದು ಈ ಒಂದು ಪಾಲಿನಾಮಿಯಲ್ನ ಶೂನ್ಯತೆ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ಕೂಡ ನೋಡೋಣ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ 5 ಅಂತ ಇದೆ. ಈ ಒಂದು ಪಾಲಿನಾಮಿಯಲ್ನ ಶೂನ್ಯತೆ 2x ಪ್ಲಸ್ 5 ಈಕ್ವಲ್ ಟು 0 ಅಂದಾಗ 2x ಮೈನಸ್ 5 x ಈಕ್ವಲ್ ಟು ಮೈನಸ್ 5/2 x ಈಕ್ವಲ್ ಟು ಮೈನಸ್ 5/2 ಎನ್ನುವಂಥದ್ದು x ಈಕ್ವಲ್ ಟು ಮೈನಸ್ 5/2 ಎನ್ನುವಂಥದ್ದು ಈ ಒಂದು ಪಾಲಿನಾಮಿಯಲ್ನ ಶೂನ್ಯತೆ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ 3x ಮೈನಸ್ 2 ಈಕ್ವಲ್ಸ್ ಟು 0. 3x ಮೈನಸ್ ಇದೆ, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಸೊ x ಈಕ್ವಲ್ ಟು 2/3 ಎನ್ನುವಂಥದ್ದು ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 3x ಅಂತ ಇದೆ. ಸೊ ಇವಾಗ 3x ಈಕ್ವಲ್ ಟು 0 ತಂದಾಗ x ಈಕ್ವಲ್ ಟು 0/3 ತಂದಾಗ ಈ ಒಂದು ಪಾಲಿನಾಮಿಯಲ್ನ ಶೂನ್ಯತೆ ಅಥವಾ ಜೀರೋಸ್ ಆಫ್ ಪಾಲಿನಾಮಿಯಲ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಆರನೇ ಪ್ರಶ್ನೆಯನ್ನು ಕೂಡ ನೋಡೋಣ. ಪಿ ಆಫ್ ಎಕ್ಸ್, ಸೊ ಇವಾಗ ಕೂಡ ನೋಡಿದಾಗ ಎಕ್ಸ್ ಈಕ್ವಲ್ ಟು 0. ಆರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಇದೆ. ಎ ಇಸ್ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಈಕ್ವಲ್ ಟು 0 ಅಂದಾಗ ಎಕ್ಸ್ ಈಕ್ವಲ್ ಟು 0/a ತಂದಾಗ ಎಕ್ಸ್ ಈಕ್ವಲ್ ಟು 0 ಎನ್ನುವಂಥದ್ದು ಈ ಒಂದು ಬಹುಪದೋಕ್ತಿಯ ಪಾಲಿನಾಮಿಯಲ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಈ ಒಂದು ಪ್ರಶ್ನೆನ ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಅಬ್ಜೆಕ್ಟಿವ್ ಟೈಪ್ ಕ್ವಶನಲ್ಲಿ ಇದೇ ಪ್ರಶ್ನೆಯನ್ನು TET ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಇವಾಗ ನೋಡೋಣ ಏನಂತ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಅಂತ ಇದೆ. ಸೊ ಇವಾಗ ಸಿ ಇಸ್ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಈ ಒಂದು ಪಾಲಿನಾಮಿಯಲ್, ಇದು ಒಂದು ಪಾಲಿನಾಮಿಯಲ್, ಈ ಒಂದು ಪಾಲಿನಾಮಿಯಲ್ನ ಶೂನ್ಯತೆಯನ್ನು ಕೇಳಿದ್ರು. ಸೊ ಇವಾಗ ನಾವು ಚೆಕ್ ಮಾಡಿ ನೋಡೋಣ ಆನ್ಸರನ್ನು. ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು 0 ಅಂತ ಬರೀಬೇಕು. ಸಿ ಇಸ್ ನಾಟ್ ಈಕ್ವಲ್ ಟು 0 ಅಂದಿದ್ದಾರೆ. ಸೊ ಇವಾಗ ಸಿ ಎಕ್ಸ್ ಇದು ಪ್ಲಸ್ ಇದೆ, ಇದು ಈ ಕಡೆ ಬಂದಾಗ ಮೈನಸ್ ಡಿ ಆಗುತ್ತೆ. ಸೊ ಇವಾಗ ಎಕ್ಸ್ ಈಕ್ವಲ್ ಟು ಮೈನಸ್ ಡಿ/ಸಿ ಎನ್ನುವಂಥದ್ದು ಈ ಒಂದು ಪ್ರಶ್ನೆಯ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ ಎನ್ನುವಂಥದ್ದು ನಮ್ಮ ಉತ್ತರ ಆಗಿತ್ತು. ಸೊ ಫ್ರೆಂಡ್ಸ್, ಈ ಒಂದು 9ನೇ ತರಗತಿಯ ಬಹುಪದೋಕ್ತಿ ಅಭ್ಯಾಸ 2.2ರಲ್ಲಿ ಬರುವಂಥ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಶೇಷ ಪ್ರಮೇಯ. ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.